ಹಾಯ್, ವೆಲ್ಕಮ್ ಟು ಸ್ವಾತಿ ಚಾನಲ್. ನಾನಿವತ್ತು ಅಡುಗೆ ಮನೆ ಟಿಪ್ಸನ್ನು ತೋರಿಸ್ತಿದ್ದೀನಿ. ಟಿಪ್ ನಂಬರ್ 1, ನಾವು ಮೆಣಸಿನ್ಕಾಯಿ ಕಟ್ ಮಾಡೋವಾಗ ಕೈಗಳಿಗೆಲ್ಲ ಆಗಿರುತ್ತೆ. ನಾವು ಅದೇ ಮಗಕ್ಕೆ ಹಚ್ಕೊಳ್ಳುವಾಗ ಮಗ ಎಲ್ಲ ಉರಿ ಆಗುತ್ತೆ. ಆಗಬಾರ್ದಂದರೆ ಈ ಥರ ಕತ್ತರಿಯನ್ನು ತಗೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡಿರೋದನ್ನು ಒಂದು ಸಣ್ಣದ ಬಾಕ್ಸನ್ನು ತಗೊಂಡು ಅದರಲ್ಲಿ ಹಾಕಿ ಸ್ಟೋರೇಜ್ ಮಾಡ್ಕೊಳ್ಳಿ. ನಮಗೆ ಯಾವಾಗ ಬೇಕೋ ಆವಾಗ ಟೈಮ್ಗೆ ಉಪಯೋಗ ಆಗುತ್ತೆ. ಟಿಪ್ ನಂಬರ್ 2, ನಾವು ಬಾಳೆಹಣ್ಣು ತರ್ತಾ ಇರ್ತೀವಿ, ಬೇಗ ಅನ್ನ ಆಗಿ ಕೊಳ್ತೋಗ್ತಾ ಇರುತ್ತೆ. ಆಗ ಆಗಬಾರ್ದಂದರೆ ಈ ಥರ ಎಲ್ಲ ಬಾಳೆಹಣ್ಣು ಬಿಡಿಸ್ಕೋಬೇಕು. ಈ ಥರ ಬಿಡಿಸ್ಕೊಂಡಿರೋದನ್ನು ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಈ ಥರ ಬಾಳೆಹಣ್ಣಿಗೆ ಹಾಕಿ ದಾರನೋ ಇಲ್ಲಾಂದರೆ ಲಬ್ಬರೋ ತಗೊಂಡು ಅದಕ್ಕೆ ಗಂಟಾಕ್ಬಿಡಿ. ಈ ಥರ ಮಾಡುವುದರಿಂದ ಬೇಗ ಹಣ್ಣಾಗಲ್ಲ, ಅದೇ ರೀತಿ ಬಾಳೆಹಣ್ಣು ಕಿತ್ತೋಗಲ್ಲ. ಈ ಟಿಪ್ ಒಂದ್ಸಾರಿ ಮನೇಲಿ ಟ್ರೈ ಮಾಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಟಿಪ್ ನಂಬರ್ 3, ನಾವು ಚಾಕು ತರಕಾರಿ ಕಟ್ ಮಾಡೋವಾಗ ಎಲ್ಲ ಸರಿಯಾಗಿ ವರ್ಕ್ ಆಗಲ್ಲ, ಮಂಡಾಗಿರುತ್ತೆ. ಅಂಥ ಟೈಮಲ್ಲಿ ಒಂದು ಗಾಜಿನ ಗ್ಲಾಸ್ ಈ ಥರ ರಿವರ್ಸಲ್ಲಿ ಇಕ್ಕಿ ಅದಕ್ಕೆ ಶಾರ್ಪ್ ಮಾಡ್ಕೊಳ್ಳಿ. ಬೇಗ ನಮ್ಮ ಚಾಕು ಅನ್ನೋದು ಶಾರ್ಪ್ ಆಗುತ್ತೆ. ಟಿಪ್ ನಂಬರ್ 4, ನಾನು ಅಡುಗೆ ಮನೆಯಲ್ಲಿ ಈ ಥರ ಒಂದು ಬಾಕ್ಸನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಚಕ್ಕೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಲವಂಗ, ಚಕ್ಕೆ, ಜೀರಿಗೆ ಇವೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಉದ್ದಿನಬೇಳೆ, ಕಡಲೆಬೇಳೆಯಲ್ಲಿ ಲವಂಗವನ್ನು ಹಾಕ್ಕೊಂಡಿದ್ದೀನಿ. ಕೆಟ್ಟೋಗಬಾರ್ದು ಅಂತ, ಹುಳನೂ ಬೇಗ ಬೀಳೋದು. ನನಗೆ ಈ ಟಿಪ್ಪು ತುಂಬ ಯೂಸ್ಫುಲ್ ಆಗ್ತಾಯಿದೆ. ಟಿಪ್ ನಂಬರ್ 5, ನಾವು ಚಪಾತಿ ಮಾಡುವಾಗ ಸ್ವಲ್ಪ ಹಿಟ್ಟು ಅನ್ನೋದು ಮಿಕ್ಕಿರುತ್ತೆ. ಅದನ್ನು ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು, ಯಾವ ಥರ ನಾವು ಸ್ಟೋರೇಜ್ ಮಾಡ್ಕೋಬೇಕಂತ ತೋರಿಸ್ತಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಎಣ್ಣೆಯನ್ನು ಹಾಕಿ, ಈ ಥರ ಎಣ್ಣೆ ಹಾಕಿ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಅದರಲ್ಲಿ ಈ ಹಿಟ್ಟನ್ನು ಹಾಕಿ ಫೋಲ್ಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಫೋಲ್ಡ್ ಮಾಡಿದ ನಂತರ ಒಂದು ಬಾಕ್ಸನ್ನು ತಗೊಂಡು ಅದರಲ್ಲಿ ಈ ಹಿಟ್ಟನ್ನು ಇಕ್ಕಿ ಕ್ಲೋಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಹಿಟ್ಟು ಅನ್ನೋದು ಒಂದು ವಾರ ಎಲ್ಲ ಚೆನ್ನಾಗಿರುತ್ತೆ. ಟಿಪ್ ನಂಬರ್ 6, ನಾವು ಕಡಲೆಬೇಳೆ ಈ ಥರ ಬೇಯಿಸ್ತಾ ಇರ್ತೀವಿ, ಅದು ಒಟ್ಟು ಹೇಗೆ ತೆಗಿಬೇಕು ಅಂತ ತೋರಿಸ್ತೀನಿ. ಈಸಿಯಾಗಿ, ಸಿಂಪಲ್ ಮೆಥಡಾಗಿ ನೋಡಿ. ನಾವು ಕಡಲೆಬೇಳೆಯನ್ನು ಒಂದು ಪ್ಲೇಟಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ಥರ ಸ್ಟೀಲ್ ಬಾಕ್ಸಿಂದ ಈ ಥರ ಪ್ರೆಸ್ ಮಾಡಿಕೊಂಡು ನಾವು ಅದರ ಹೊಟ್ಟನ್ನು ಈಸಿಯಾಗೆ ಬರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇದ್ರ ಹೊಟ್ಟನ್ನು ನಾವು ಈ ಥರ ಜಲ್ಲಡಿ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಂಡ್ರೆ ನಮ್ಗೆ ಈಸಿಯಾಗಿ ಅದರ ಹೊಟ್ಟು ಅನ್ನೋದು ಬಂದುಬಿಡುತ್ತೆ. ಮತ್ತು ಇನ್ನೊಂದು ಟಿಪ್ಪನ್ನು ಕೂಡ ತೋರಿಸ್ತಿದ್ದೀನಿ. ಒಂದು ಕಾಟನ್ ಬಟ್ಟೆನೋ ಇಲ್ಲಾಂದ್ರೆ ವೇಲೋ ತಗೊಂಡು ಈ ಥರ ಕಡಲೆಬೇಳೆ ಅದರಲ್ಲಿ ಹಾಕ್ಕೊಂಬಿಡಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ತಾ ಈ ಥರ ಮಾಡಬೇಕು. ಈ ಥರ ಮಾಡೋದ್ರಿಂದ ಬೇಗ ಈಸಿಯಾಗಿ ನಮಗೆ ಹೊಟ್ಟು ಅನ್ನೋದು ಬಂದುಬಿಡುತ್ತೆ. ಒಂದು 5 ನಿಮಿಷ ಈ ಥರ ಮಾಡಿ.
ನೋಡಿ ಒಟ್ಟು ಅನ್ನೋದು ಬಂದಿದೆ. ಇದನ್ನು ನಾನು ಜಲ್ಡಿಯಲ್ಲಿ ಹಾಕ್ಕೊಂಡು ಒಟ್ಟು ತೆಗ್ದಿದ್ದೀನಿ. ನಾನು ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊತೀನಿ. ನಿಮಗೆ ನನ್ನ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.